ಕುಂದಗೋಳದ ಕಲ್ಯಾಣಪುರ ಮಠದಲ್ಲಿ ಈಗ ಸಂಭ್ರಮವೋ ಸಂಭ್ರಮ. ಶ್ರೀ ಕಲ್ಯಾಣಪುರ ಬಸವಣ್ಣಜ್ಜನವರ ಪುಣ್ಯ ಸ್ಮರಣೋತ್ಸವ ಹಾಗೂ ಕಲ್ಯಾಣಪುರ ವೈಭವ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿರಟ್ಟಿಯ ಜಗದ್ಗುರು ಪಕ್ಕೀರ ಸಿದ್ದರಾಮಸ್ವಾಮಿಗಳು, ಕಲ್ಯಾಣಪುರವು ಕೌದಿಯಲ್ಲಿ ಜತನವಿಟ್ಟ ಜ್ಞಾನ ಬಂಗಾರದಂತೆ ಎಂದು ಮಾರ್ಮಿಕವಾಗಿ ನುಡಿದರು. ಲಿಂಗ ಬಸವಣ್ಣಜ್ಜನವರು ಹಾಕಿಕೊಟ್ಟ ತ್ರಿವೇದಿ ದಾಸೋಹದ ಹಾದಿಯಲ್ಲಿ ಅಭಿನವ ಬಸವಣ್ಣವರು ಮಠವನ್ನು ಮುನ್ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದು ಹರಿಸಿದರು. ಸಮಾಜದ ಮಧ್ಯದಲ್ಲಿ ಇವತ್ತು ಬೆಳಗುತ್ತಾ ಇದ್ದಾರೆ. ಎಲ್ಲಿ ಹೋದರೂ ಬಸವಣ್ಣಜ್ಜ ಅನ್ನುವಂತ ನುಡಿ ಕೇಳಿ ಬರ್ತಾ ಇದೆ. ಬಸವಣ್ಣಜ್ಜನವರು ಅಮ್ಮ ಹೆಂಗಿದ್ಲಂದ್ರೆ ಕೌದಿ ಒಳಗೆ ಮುಚ್ಚಿಟ್ಟ ಬಂಗಾರದಂತಿದ್ದಳು. ಕೌದಿಯ ಒಳಗೆ ಮುಚ್ಚಿಟ್ಟ ಬಂಗಾರದಂತಿದ್ದಳು. ಆ ತೇಜಸ್ಸು, ಆ ಹೊಳಪು, ಆ ಬಂಗಾರದ ಮಹತ್ವ ಎಷ್ಟಿತ್ತು, ಅವರು ಜೀವನ ಪರ್ಯಂತರ ಯಾವ ರೀತಿಯಲ್ಲಿ ಬದುಕಿದರು ಅನ್ನುವಂತ ಬದುಕಿನ ಚಿತ್ರಣವನ್ನ ಬಸವಣ್ಣ ಕೌಲಿ ಪೂರ ತೆಗೆದು ಬಂಗಾರದ ವ್ಯಕ್ತಿತ್ವವನ್ನ ಭಕ್ತರಿಗೆ ತೋರಿಸ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಅಮ್ಮ ಆಡಂಬರ ಇರಲಿಲ್ಲ. ಹರಿದ ಸೀರೆ, ಹರಿದ ಬಟ್ಟೆ, ಹಸಿದ ಹೊಟ್ಟೆ, ತನ್ನ ಹೊಟ್ಟೆ ಅನ್ನಿರ್ದಿದ್ರು ಮಂದಿ ಬಾಯಾಗಿ ಬಂಗಾರದ ತುತ್ತನ್ನಿಡುವಂತ ಪವಿತ್ರ ಕಾರ್ಯವನ್ನ ಆ ತಾಯಿ ಮಾಡಿದ್ಲು. ದಾಸೋಹವನ್ನು ಬೆಳೆಸಿದ್ಲು. ಬಂದವರಿಗೆ ಸಮಸ್ಯೆಗೆ ಪರಿಹಾರವನ್ನು ಹೇಳಿ ಶಾಂತ ರೀತಿಯಿಂದ ಇರ್ರಿ, ದುಡುಕಬೇಡ್ರಿ, ದೇವರು ನಿಮಗೆಲ್ಲ ಚಲೋ ಮಾಡುತ್ತಾನೆ, ಎಲ್ಲಾ ಕಷ್ಟಗಳು ಪರಿಹಾರ ಆಗ್ತಾವ ಅನ್ನುವಂತ ಕಲ್ಯಾಣಪುರ ಮಠದ ಪವಿತ್ರ ಸ್ಥಳದಲ್ಲಿ ಕುಳಿತುಕೊಂಡು ಬಂದಂತ ಭಕ್ತರ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಪವಿತ್ರ ಕಾರ್ಯವನ್ನ ಅಮ್ಮ ಮಾಡಿದ್ಲು. ಅಮ್ಮ ಮಾಡಿದ್ದನ್ನು ಮೊಮ್ಮಗ ಮಾಡಕತ್ತೇನೆ. ಬಹಳ ಸಂತೋಷ. ಅಮ್ಮನ ಮೇಲೆ ಪ್ರವಚನ ಮಾಡುವ ಸಿದ್ದೇಶ್ವರ ಶಾಸ್ತ್ರಿಗಳು ಬಂದಿದ್ದಾರೆ. ಒಂದು ವಾರಗಟ್ಟಲೆ ಪ್ರವಚನವನ್ನ ಅಮ್ಮನ ವಿಷಯವಾಗಿಯೇ ಮಾತನಾಡ್ತಾ ಇದ್ದಾರೆ. ಬಹಳ ಸಂತೋಷ. ಈ ಪ್ರಸಂಗದಲ್ಲಿ ಅಮ್ಮನ ಸ್ಮರಣೆಯಲ್ಲಿ 100 ವರ್ಷ ತುಂಬಿರುವಂತ ನಮ್ಮ ಅಜ್ಜ ಫಕೀರಯ್ಯ ಬಹಳ ಒಳ್ಳೆಯವರು, ಬಹಳ ಸಾತ್ವಿಕರು, ಬಹಳ ಜ್ಞಾನ ಸಂಪಾದನೆ ಮಾಡಿರುವಂತ ಹಿರಿಯ ಚೇತನ. ಶಾಲೆಗಳನ್ನು ಮಾಡುವ ಮುಖಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನ ಜೀವನ ಪರ್ಯಂತರ ಮಾಡಿರುವುದಕ್ಕ ಕಾರಣಕ್ಕ ಅವರಿಗೆ ಇವತ್ತಿನ ದಿವಸ ಸನ್ಮಾನವನ್ನು ಮಾಡುವುದರ ಮುಖಾಂತರ ಪರಿಪಕ್ವ ಜೀವ ಅನ್ನುವಂತ ಪ್ರಶಸ್ತಿಯನ್ನ ಕೊಟ್ಟು ಗೌರವ ಮಾಡಿದ್ದಾರೆ. ಬಹಳ ಸಂತೋಷ. ಅವರು ಶತಾಯುಷಿಗಳಾಗಿ 2 ಸೆಂಚುರಿ ಹೊಡೆಯುತ್ತ ಆಶೀರ್ವಾದ ಮಾಡ್ತೇವೆ. ಆ ರೀತಿಯಲ್ಲಿ ಆರೋಗ್ಯವಂತರಾಗಿ ನೋಡಿ ಎಷ್ಟು ಗಟ್ಟಿದಾರ, ಕುಂಬತಾರ, ಏಳ್ತಾರ, ಚಸ್ಮಾ ಎಲ್ಲ, ಕಿವಿ ಕೇಳ್ತಾವ, ಹಲ್ಲು ಗಟ್ಟಿದಾವ, ಎಲ್ಲಾ ಕೈಕಾಲುಗಳು ಗಟ್ಟಿದಾವ. ಅದು ತಾಯಿ ರೀತಿಯಲ್ಲಿ ಅವರು ಬದುಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಮೆಲ್ಲರ ಮುಂದೆ ಕುಳಿತುಕೊಂಡಾರ. ಹಿರಿಯರನ್ನು ಯಾಕೆ ನೆನೆಸಬೇಕಂದ್ರ ಅವ್ರು ಹೇಗೆ ಬದುಕ್ಯಾರ, ಅವ್ರು 100 ವರ್ಷ ಬದುಕಿದ್ರ ನಾವು 120 ವರ್ಷ ಬದುಕಬೇಕನ್ನುವಂತ ಛಾತಿಯನ್ನು ತುಂಬಿಕೊಳ್ಬೇಕನ್ನುವಂತ ಕಾರಣಕ್ಕೆ ಹಿರಿಯರು ನಮ್ಮ ಕಣ್ಣು ಮುಂದೆ ಇರಬೇಕು. ಆ ರೀತಿಯಲ್ಲಿ ಫಕೀರಯ್ಯನವರು ಬಹಳ ಉತ್ತಮವಾದಂತಹ ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡ್ಯಾರ. ಎಂ.ಆರ್. ಪಾಟೀಲರು ಕುಂದಗೋಳದ ಜನಪ್ರಿಯ ಶಾಸಕರು, ಸಾತ್ವಿಕರು, ಸರಳ ಸ್ವಭಾವದವರು. ಅವ್ರಿಗೆ ಸಿಟ್ಟು ಅನ್ನೋದು ಬಂದದ್ದು ನಾವಂತೂ ನೋಡಿಲ್ಲ, ನೀವ್ಯಾರು ನೋಡಿಲ್ಲ ಏನು ಗೊತ್ತಿಲ್ಲ, ಯಾರು ನೋಡಿಲ್ಲ ಅಂತ ಹೇಳಿ ಬಸವಣ್ಣ ಹೇಳ್ತಾನೆ. ಸಿಟ್ಟ ಬರೋದಿಲ್ಲ, ಏನ್ ಮಾಡ್ತಾರೆ, ಉಪ್ಪ ತಿಂದಿಲ್ಲ ಅವರು. ಶಾಂತ ಸ್ವಭಾವವನ್ನು ಹೊಂದಿರುವಂತ ಎಂ.ಆರ್. ಪಾಟೀಲ್ರು ನನಗೆ ಬಿಡುವರಿಲ್ಲ. ಇವತ್ತ ನೀವು ಬರ್ತೀರಿ ಅನ್ನುವಂತ ಸುದ್ದಿಯನ್ನು ಕೇಳಿ ನಿಮ್ಮ ದರ್ಶನ ಆತು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಗಾತು. ನಮ್ಮ ಬಾಳೆಕಾಯಿ ಡಾಕ್ಟರು ಬಹಳ ಪರೋಪಕಾರಿಗಳು,
ಸಮಾಜದ ಸೇವೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತಾರ. ಬಹಳ ಉತ್ತಮ ರೀತಿಯಲ್ಲಿ ತಮ್ಮ ವೈದ್ಯ ವೃತ್ತಿಯನ್ನ ನಡೆಸಿಕೊಂಡು ಬಂದಿದ್ದಾರೆ. ಅವರು ಇವತ್ತಿನ ದಿವಸ ಬಂದು ಭಾಗವಹಿಸಿದ್ದು ಬಹಳ ಸಂತೋಷ. ಲಕ್ಷ್ಮೇಶ್ವರದಿಂದ ನಮ್ಮ ಸಂದರ್ಭದಲ್ಲಿ ಶಾಸಕ ಎಂಆರ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಹಾಗೂ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು, ಶುಭ ಹಾರೈಸಿದರು. 5 ದಿನಗಳ ಕಾಲ ನಡೆಯುವ ಈ ವೈಭವದ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಅಜ್ಜನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಮರೆಯಬೇಡಿ, ಏಪ್ರಿಲ್ 30ರಂದು ಅದ್ದೂರಿ ಮಹಾರಥೋತ್ಸವ ಜರುಗಲಿದೆ.